ಇನ್ನು ತಾಯಿ ಮತ್ತು ಮಗ ಇದೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದವರು ಇಬ್ಬರು ಕೂಡ ಸಜೀವ ದಹನ ಬೆಂಕಿಯಲ್ಲಿ ಹೊತ್ತಿ ಉರಿದಿದ್ದಾರೆ. ಮಗಳ ಮನೆಗೆ ಅಂತ ದೀಪಾವಳಿಗೆ ಹೋಗಿದ್ರು ತಾಯಿ ಮತ್ತು ಮಗ. ಹೈದರಾಬಾದ್ಗೆ ಹೋಗಿದ್ದಾರೆ. ಪುತ್ರಿ ಪದ್ಮಾ ಮನೆಗೆ ಹೋಗಿದ್ರು. ಫಿಲೋಮಿನಾ ಬೇಬಿ ಮತ್ತು ಕಿಶೋರ್. ಬಸ್ ಹೊತ್ತಿ ಉರಿತಾ ಇದ್ದಂತೆ ಇಬ್ಬರೂ ಸಜೀವ ದಹನ. ದೀಪಾವಳಿಗೆ ಬರದೇ ಇದ್ದಿದ್ರು ಇವರು, ಅತ್ಲಾಗಿ ಇವರಿಬ್ಬರು ಉಳ್ಕೋತಾ ಇದ್ರು ಅಂತ ಮಗಳು ಹೇಳ್ತಿರೋದು. ತಾಯಿ ಮತ್ತು ಸಹೋದರನ ನೆನೆದು ಕಣ್ಣೀರಿಟ್ಟಿದ್ದಾರೆ ಪುತ್ರಿ ಪದ್ಮ. ಅನ್ಸುತ್ತಲ್ವಾ, ಅಯ್ಯೋ ಅತ್ಲಾಗೆ ಇದೊಂದು ಹಬ್ಬಕ್ಕೆ ಬರದೇ ಹೋಗಿದ್ದಿದ್ರೆ ಇಬ್ಬರು ಬದುಕೋತಾ ಇದ್ರು ಅಂತ. ಮೋಸ್ಟ್ಲಿ ಮಗಳನ್ನು ಹೈದರಾಬಾದಿಗೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ತಾಯಿ ಮಗ ವಾಸ ಇದ್ದಾರೆ. ಮಗಳ ಮನೆಗೆ ಹೋಗಿ ಬರೋಣ ಹಬ್ಬಕ್ಕೆ ಅಂತ ಹೊರಟಿದ್ದಾರೆ. ಬರಬೇಕಾದ್ರೆ ಇಬ್ಬರೂ ಇಲ್ಲ. ಅವರ ಮಗಳು ಹೆಂಗೆ ಪಾಪ ಕಿಶೋರ್ ಅಂತ, ತಾಯಿ ಹೆಸರು ಫಿಲೋಮಿನಾ ಬೇಬಿ ಅಂತ. ಅವರೇ ನೋಡಿ, ಆಂಧ್ರ ಮೂಲದವರು. ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ತಾಯಿಯ ಎದುರೇ ಮಗ, ಮಗನ ಎದುರೇ ತಾಯಿ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಒಟ್ಟು 20 ಜನ ಮೃತಪಟ್ಟಿರ್ತಕ್ಕಂಥದ್ದು. ಎಲ್ಲರೂ ಬೆಂಗಳೂರು ಬರಬೇಕಾಗಿತ್ತು. ಇಷ್ಟೊತ್ತಿಗೆ ಬೆಳಗ್ಗೆನೇ ಬರಬೇಕಾಗಿತ್ತು, ರೀಚ್ ಆಗಬೇಕಾಗಿತ್ತು. 6 ಗಂಟೆಗೆಲ್ಲ ರೀಚ್ ಆಗಬೇಕಾಗಿತ್ತು. ಬೆಂಗಳೂರಿಗೆ ಹೊರಟಿದ್ದಂತಹ ಖಾಸಗಿ ಓಲೋ ಬಸ್ ಫೈರ್ ಆಗಿ ಸುಮಾರು 20ಕ್ಕೂ ಹೆಚ್ಚು ಪ್ರಯಾಣಿಕರು ಮೃತಪಟ್ಟಿರ್ತಕ್ಕಂಥ ಘಟನೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಚಿನ್ನಟೇಕೂರು ಬಳಿ ನಡೆದಿರುವಂಥದ್ದು. ನಾನೀಗ ಅದೇ ಒಂದು ಘಟನೆ ಆಗಿರುವಂಥ ಸ್ಥಳದಲ್ಲಿರುವಂಥದ್ದು. ಅಂದರೆ ಚಿನ್ನಟೇಕೂರು ಬಳಿ ಖಾಸಗಿ ಬಸ್ನ ಅಂದರೆ ಓಲೋ ಬಸ್ ಏನಿತ್ತು, ಅದು ಒಂದು ಬೈಕಿಗೆ ಆಕ್ಸಿಡೆಂಟ್ ಆದ ನಂತರದಲ್ಲಿ ಆ ಒಂದು ಬೈಕ್ ಇಂಜಿನ್ ಕೆಳಗಡೆ ಸಿಲುಕಿಕೊಂಡ ನಂತರದಲ್ಲಿ ಏಕಾಏಕಿ ಬೆಂಕಿ ಹೊತ್ತುಕೊಂಡ ಪರಿಣಾಮವಾಗಿ ಇಡೀ ಬಸ್ ಹೊತ್ತಿ ಉರಿದಿರುವಂಥದ್ದು. ಇದರಿಂದಾಗಿ ಬಸ್ನಲ್ಲಿ ಏನು 41 ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ರು. ಆ ಪೈಕಿ 20 ಪ್ರಯಾಣಿಕರು ಇದೀಗ ಅಂದರೆ ಸಜೀವ ದಹನವಾಗಿರುವಂಥ ಘಟನೆ ಕೂಡ, ಅಂದರೆ ದಾರುಣ ಘಟನೆ ನಡೆದಿರುವಂಥದ್ದು. ಕಾವೇರಿ ಟ್ರಾವೆಲ್ಸ್ಗೆ ಸೇರಿದಂಥ ಖಾಸಗಿ ಓಲೋ ಬಸ್ನಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಾಕಷ್ಟು ಜನರೇನಿದ್ರು ಅವರೆಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ತೆರಳುತ್ತಿದ್ರು. ಆದರೆ ಬೆಳಗಿನ ಜಾವ, ಅಂದರೆ ಇವತ್ತು ಬೆಳಗಿನ ಜಾವ 2:45ರಿಂದ 3 ಗಂಟೆ ಸುಮಾರಿಗೆ ಈ ಒಂದು ಭೀಕರ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಬೆಂಕಿಯ ತೀವ್ರತೆಗೆ ಒಳಗಡೆ ಇದ್ದಂಥ 20ಕ್ಕೂ ಹೆಚ್ಚು ಜನರು ಸಜೀವ ದಹನವಾಗಿರುವಂಥದ್ದು. ದೃಶ್ಯಾವಳಿಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಅಂದರೆ ಬೆಂಕಿಯ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದು. ಅಂದರೆ ಸುಮಾರು 11 ಜನ ಪ್ರಯಾಣಿಕರೇನಿದ್ರು ಮಲಗಿದಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಅದ್ರ ಜೊತೆಗೆ ಇನ್ನೂ ಒಂದು 10ಕ್ಕೂ ಹೆಚ್ಚು ಜನ ಪ್ರಯಾಣಿಕರಿಗೆ ಗಂಭೀರವಾಗಿರ್ತಕ್ಕಂಥ ಸ್ವರೂಪದ ಗಾಯಗಳಾಗಿದ್ದು ಅವರೆಲ್ಲರನ್ನೂ ಕೂಡ ಕರ್ನೂಲು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಒಂದಿಷ್ಟು ಜನ ಮೃತಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ 20 ಜನ ಪ್ರಯಾಣಿಕರು ಮೃತಪಟ್ಟಿರುವಂಥದ್ದು. ಅಂದರೆ ಏನು ವೋಲ್ವೋ ಖಾಸಗಿ ಬಸ್ ಇತ್ತು. ಈ ಒಂದು ಖಾಸಗಿ ಬಸ್ನಲ್ಲಿ 41 ಪ್ರಯಾಣಿಕರು, ಅಂದರೆ 2 ಮಕ್ಕಳನ್ನು ಒಳಗೊಂಡಂತೆ 41 ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ರು. ಅದ್ರ ಜೊತೆಗೆ 2 ಅಂದರೆ ಚಾಲಕರು ಸಹಿತ ಇದ್ರು. ಆದರೆ ಚಾಲಕರಿಗೆ ಏನೂ ಆಗಿಲ್ಲ. ಬದಲಾಗಿ ಇದ್ದಂಥ ಪ್ರಯಾಣಿಕರಿದ್ರು ಆ ಪೈಕಿ ಒಟ್ಟು 20 ಜನ ಪ್ರಯಾಣಿಕರು ಮೃತಪಟ್ಟಿರುವಂಥ ಮಾಹಿತಿ ಸಿಕ್ಕಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅಂದರೆ ಸಾಕಷ್ಟು ಬಟ್ಟೆಗಳನ್ನು ತುಂಬಿಕೊಂಡು, ಬ್ಯಾಗ್ಗಳನ್ನು ತುಂಬಿಕೊಂಡು ಸಾಕಷ್ಟು ಜನ ಪ್ರಯಾಣಿಕರು ಹೋಗ್ತಿದ್ರು. ಅವೆಲ್ಲವೂ ಕೂಡ ಈಗಾಗಲೇ ಸುಟ್ಟ ಪರಿಸ್ಥಿತಿಯಲ್ಲಿರುವಂಥದ್ದು. ಮತ್ತೊಂದು ಕಡೆಗೆ ಅಸ್ಥಿಪಂಜರಗಳು ಕೂಡ ಇನ್ನೂ ಬಸ್ನಲ್ಲಿ ಉಳಿದಿರುವಂಥದ್ದು. ಅಂದ್ರೆ ಈಗಾಗಲೇ ಒಂದಿಷ್ಟು ಅಸ್ಥಿಪಂಜರಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ಫ್ಲೋರೆನ್ಸಿಕ್ಸ್ ಅಧಿಕಾರಿಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಇದೇ ಚಿನ್ನಟೇಕೂರು ಬಳಿ ಆಗಿರ್ತಕ್ಕಂಥ ಬಸ್ ಅಪಘಾತದ ಸ್ಥಳದಲ್ಲಿನೇ ಬೀಡು ಬಿಟ್ಟಿರೋದ್ರ ಮೂಲಕ ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು CM ಸೇರಿದಂತೆ ಪ್ರಧಾನಿಗಳು ಸಹಿತ ಈ ಒಂದು ಅವಘಡಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಈಗಾಗಲೇ ಇಲ್ಲೇ ಒಂದು ಟೆಂಟನ್ನು ಹಾಕೊಳ್ಳೋದ್ರ ಮೂಲಕ ಯಾರ್ಯಾರ ಕುಟುಂಬಸ್ಥರು ಈ ಒಂದು ಬಸ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು ಅವರೆಲ್ಲರಿಗೂ ಕೂಡ ಸಂಪರ್ಕ ಸಾಧಿಸೋದಕ್ಕೋಸ್ಕರ ಈಗಾಗಲೇ ಒಂದಿಷ್ಟು ಸಹಾಯವಾಣಿಗಳನ್ನು ಕೂಡ ಆರಂಭಿಸಲಾಗಿದೆ. ಅಂದ್ರೆ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ 20 ಪ್ರಯಾಣಿಕರು ಈಗಾಗಲೇ ಈ ಒಂದು ಬಸ್ ದುರಂತದಲ್ಲಿ ಸಾವಿಗೀಡಾಗಿರುವಂಥದ್ದು. ಅಂದ್ರೆ ಇನ್ನೂ ಕೂಡ ಸಾವು ನೋವಿನ ಸಂಭವ ಹೆಚ್ಚಾಗ್ತಿತ್ತು. ಅದು ಯಾವಾಗ ಬೆಂಕಿ ತಗಲಿದೆ ಅನ್ನುವಂಥದ್ದು ಗೊತ್ತಾಯ್ತು. ಅಂದ್ರೆ ಒಂದಿಷ್ಟು ಎಚ್ಚರದಿಂದ ಇದ್ದಂಥ ಪ್ರಯಾಣಿಕರು ಯಾರಿದ್ರು ಅದರಲ್ಲಿ ಒಂದು 12 ಜನ ಪ್ರಯಾಣಿಕರು ಇದ್ರು. ಅವರೆಲ್ಲರೂ ಕೂಡ ಕಿಟಕಿ ಗಾಜುಗಳನ್ನು ಒಡೆಯೋದ್ರ ಮೂಲಕ ಅಲ್ಲಿಂದ ಆಚೆ ಬಂದಿದ್ರ ಭಾಗವಾಗಿ 12 ಜನ ಪ್ರಯಾಣಿಕರಿಗೆ ಯಾವುದೇ ಗಾಯಗಳಾಗಿಲ್ಲ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಆದರೆ ಉಳಿದಂತೆ ಎಲ್ಲಾ ಪ್ರಯಾಣಿಕರು ಕೂಡ ಅದರಲ್ಲಿ 11 ಜನ ಸಜೀವವಾಗಿ ದಹನವಾಗಿದ್ರು. ಮತ್ತೆ ಉಳಿದವರೆಲ್ಲರೂ ಕೂಡ ಗಂಭೀರವಾದ ಗಾಯಗಳಾಗಿ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ರು. ಅದರಲ್ಲೂ ಕೂಡ ಒಂದಿಷ್ಟು ಜನ ಮೃತಪಡೋದ್ರ ಮೂಲಕ ಒಟ್ಟು ಬರೋಬ್ಬರಿ ಈಗ 20 ಪ್ರಯಾಣಿಕರು ಮೃತಪಟ್ಟಿರ್ತಕ್ಕಂಥ ಮಾಹಿತಿ ಕೂಡ ಸಿಕ್ಕಿದೆ.
ಇದೆ. ಇಲ್ಲಿ ಒಂದಿಷ್ಟು ಅಂದರೆ ಎಲ್ಲ ಸನ್ನಿವೇಶಗಳನ್ನು ನೋಡಿದರೆ ನಿಜಕ್ಕೂ ಬೆಂಕಿ ತೀವ್ರತೆ ಎಷ್ಟಿತ್ತು ಮತ್ತು ಪ್ರಯಾಣಿಕರು ಯಾವ ರೀತಿಯಾಗಿ ನರಳಿ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅಂದರೆ ಇದೊಂದು ಬಸ್ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅಂದರೆ ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಏನೋ ಒಂದು ರೀತಿ ಅಸ್ಥಿಪಂಜರದ ರೀತಿಯಲ್ಲಿ ಕಾಣಸಿಗುತ್ತೆ. ಆರಂಭದಲ್ಲಿ ಏನು ಬೈಕಿಗೆ ಅಪಘಾತ ಆದಂಥ ಸಂದರ್ಭದಲ್ಲಿ ಸುಮಾರು 400 ಮೀಟರ್ವರೆಗೂ ಸಹಿತ ಬಸ್ನ ಚಾಲಕ ನಿರ್ಲಕ್ಷ್ಯತನದಿಂದ ಬಸ್ಸನ್ನು ಚಲಾಯಿಸಿಕೊಂಡು ಬಂದಿದ್ದರ ಭಾಗವಾಗಿ ಆ ಒಂದು ಬೆಂಕಿಯ ಕಿಡಿ ಹೊತ್ಕೊಂಡು ಇಡೀ ಬಸ್ ಬೆಂಕಿಯ ಕೆನ್ನಾಲಿಗೆ ಸಿಕ್ಕೊಂಡು ಈ ರೀತಿಯಾಗಿ ಒಂದು ಅವಘಡ ಸಂಭವಿಸೋದ್ರ ಮೂಲಕ 20 ಪ್ರಯಾಣಿಕರು ಇಲ್ಲಿ ಮೃತಪಟ್ಟಿರುವಂಥದ್ದು. ಈಗಾಗಲೇ ಯಾರ್ಯಾರು ಮೃತಪಟ್ಟಿದ್ರು ಅವರೆಲ್ಲರ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ಕೊಳ್ಳೋದ್ರ ಮೂಲಕ ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಗಾಯಾಳುಗಳಿಗೆ ಈಗಾಗಲೇ ಚಿಕಿತ್ಸೆಯನ್ನು ಕೊಡುವಂಥ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಅಂದರೆ ಇನ್ನೂ ಕೂಡ ಸಾವು ನೋವು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಯಾಕಂದರೆ ಈಗಾಗಲೇ ಏನು ಆಸ್ಪತ್ರೆಗಳಲ್ಲಿ ದಾಖಲಾಗಿರ್ತಕ್ಕಂಥ ಸಾಕಷ್ಟು ಜನ ಪ್ರಯಾಣಿಕರಿದ್ದರು, ಅದರಲ್ಲಿ ಇನ್ನೂ ಕೂಡ ಗಂಭೀರ ಸ್ವರೂಪದ ಗಾಯಗಳಾಗಿರುವಂಥವ್ರು ಕೂಡ ಇದ್ದಾರೆ. ಹೀಗಾಗಿ ಈಗಾಗಲೇ ಏನು ಆ ರೀತಿ ಗಾಯಗಳಾದವ್ರಿಗೂ ಕೂಡ ಸೂಕ್ತ ಚಿಕಿತ್ಸೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ CM ಚಂದ್ರಬಾಬು ನಾಯ್ಡು ಅವರು ಕೂಡ ಸೂಚನೆ ಕೊಟ್ಟಿದ್ದರ ಭಾಗವಾಗಿ ಅವರೆಲ್ಲರಿಗೂ ಕೂಡ ಈಗಾಗಲೇ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಅಂದರೆ ಒಟ್ಟಾರೆಯಾಗಿ ಈ ಒಂದು ಭೀಕರ ಅಪಘಾತ ಏನಿತ್ತು ಅಂದರೆ ಒಂದು ಬೈಕ್ನಿಂದಾಗಿ ಇಡೀ ಬಸ್ಗೆ ಬೆಂಕಿ ತಗುಲಿ ಅಲ್ಲಿಂದ 20ಕ್ಕೂ ಹೆಚ್ಚು ಪ್ರಯಾಣಿಕರು ಈಗಾಗಲೇ ಅಸುನೀಗಿದ್ದಾರೆ. ಮತ್ತೆ ಉಳಿದ ಪ್ರಯಾಣಿಕರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಾಗಿ ಅಂದರೆ ಇನ್ನೂ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಇಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರೆಲ್ಲರ ಅಸ್ಥಿಪಂಜರಗಳನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳೋದ್ರ ಮೂಲಕ ಅವ್ರ ಕುಟುಂಬಸ್ಥರಿಗೂ ಸಹಿತ ಕರೆ ಮಾಡಿ ಅವರಿಗೂ ಕೂಡ ಮಾಹಿತಿ ಕೊಡುವಂಥ ಕೆಲಸವನ್ನು ಇರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹಬ್ಬ ಅಂದರೆ ದೀಪಾವಳಿ ಹಬ್ಬದ ರಜೆಯನ್ನು ಮುಗಿಸ್ಕೊಂಡು ಹಬ್ಬದ ಸಂಭ್ರಮ ಸಡಗರವನ್ನು ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ದಂಥ ಅಷ್ಟು ಜನ ಅಂದರೆ 20ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಇದೀಗ ದುರಂತ ಅಂತ್ಯ ಕಂಡಿರುವಂಥದ್ದು. ಹೀಗಾಗಿ ಇಲ್ಲಿ ಎಲ್ಲ ಅಧಿಕಾರಿಗಳು ಬಿಡೋದ್ರ ಮೂಲಕ ಒಂದಿಷ್ಟು ಅಂದರೆ ಯಾರ್ಯಾರು ಅವ್ರ ಕುಟುಂಬಸ್ಥರ ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಎಲ್ಕ ಹೊಂಬಿನಾಳ್, ಪಬ್ಲಿಕ್ ಟಿವಿ, ಬಳ್ಳಾರಿ.